ನಮಸ್ಕಾರ, ವೆಲ್ಕಮ್ ಟು ಜೇನುಗೂಡು ಯೂಟ್ಯೂಬ್ ಚಾನಲ್. ಕೊಡೆ ಒಂದು ಸ್ವಲ್ಪ ಹೋಗ್ಲಿ. ಟೊಮೆಟೊ ಉಚ್ಚಿದಕ್ಕೆ ಡೈಲಿ ಟೊಮೆಟೊ ಕಟ್ ಮಾಡೋಕ್ಕೆ ಬಿಡಲ್ಲ ಹೇಳು. ಹೆಂಗೋ ನಮ್ಮ ಚಾನಲ್ ನಮಗೆ ಮತ್ತೆ ಸಿಕ್ತು, ನಮ್ಮ ಮಾನಿಟೈಸೇಷನ್ ಆನ್ ಆಯಿತು. ಥ್ಯಾಂಕ್ ಗಾಡ್. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ದಯಾ ನಮ್ಮನ್ನು ಕಾಪಾಡ್ತು. ರಾಘವೇಂದ್ರ ಸ್ವಾಮಿ ಹೆಂಗೋ ನಮ್ದೇನು ತಪ್ಪಿರ್ಲಿಲ್ಲಲ್ಲ, ಅದಕ್ಕೆ ನಮ್ಮದು ಮಾನಿಟೈಸೇಷನ್ ಆನ್ ಮಾಡಿದ್ರು. ಏನು ಮಾಡ್ತಾ ಇದ್ದೀರಾ ಈಗ? ಏನು ಮಾಡ್ತಾ ಇದೀಯಮ್ಮ? ಸೊಪ್ಪು, ಅದೇ ಸೊಪ್ಪು. ಯಾವ ಸೊಪ್ಪು ಇದೆ? ಅಣ್ಣೆ ಸೊಪ್ಪು. ಅಣ್ಣೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ಅಣ್ಣೆ ಸೊಪ್ಪು ಸೂಪರ್ ಆಗಿರುತ್ತೆ. ಅದಕ್ಕೆ ಫಿಶ್ ಕಬಾಬು ಕಲಸಿಟ್ಟಿದ್ದೀನಿ ನೋಡಿ. ಇದು ನಾವೇ ಮಾಡಿದಂಥ ಕಬಾಬ್ ಪೌಡರು. ತೆಗಿ ಈಗ ಹೆಂಗೆ ತೆಗಿಯೋದು? ನಾವೇ ಮನೆಯಲ್ಲಿ ಮಾಡೋಂಥ ಕಬಾಬ್ ಪೌಡರ್. ಪೌಡರು ಕಲರ್ ಏನು ಹಾಕಿ ಮಾಡಿರೋದು. ಇನ್ನೊಂದ್ಸತಿ ಹೇಳು ಜೋರಾಗಿ. ಪೌಡರು ಮತ್ತೆ ಕಲರ್ ಹಾಕಿ ಮಾಡಿರೋದು. ನಾವು ಟೇಸ್ಟಿಂಗ್ ಪೌಡರ್ ಕಲರ್ ಏನು ಹಾಕಲ್ಲ. ಇದು ಇದು ನಮ್ಮ ಓನ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಬಾಬ್ ಪೌಡರ್ನ ಚಿಕ್ಕದಾಗಿ ಮಾಡ್ತೀವಿ, ದೊಡ್ಡದಾಗಿ ಬೆಳೆಸೋದು ನಿಮ್ಮ ಜವಾಬ್ದಾರಿ. ನೀವು ಮಾಡಬೇಕು ಅದನ್ನು. ಆದಷ್ಟು ಬೇಗ ಇದನ್ನು ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ, ಇನ್ನು ಇವರು ಸಾಂಬಾರೆಲ್ಲ ಮಾಡ್ತಿದ್ದಾರೆ, ಮಾಡಲಿ, ಮತ್ತೆ ಸಿಗ್ತೀವಿ ನಿಮಗೆ. ಇದು ಸೊಂಡೆಕಾಯಿ. ಇದು ಏನು ಅಂತಂದ್ರೆ ಇದು ಗ್ಯಾಸ್ಟ್ರಿಕ್ ಎಲ್ಲದಕ್ಕೂ ಒಳ್ಳೇದು, ತುಂಬಾ ಒಳ್ಳೇದು. ನಾನು ಏನೇ ಒಂದು ಸಾರು ಮಾಡಿದ್ರು, ಬೇಳೆ ಸಾರು ಮಾಡಿದ್ರೆ ಇದನ್ನ ಒಂದೆರಡು ಹಾಕಿ ಮ್ಯಾನೇಜ್ ಆಗುತ್ತಲ್ಲ. ಅದ್ರಲ್ಲಿ ಇವಾಗ ಒಂದೊಂದಾಗಿ ಚೆಚ್ಚೋದು ಬೇಡ ಅಂತ ಈ ಕವರ್ಗೆ ಹಾಕ್ಬಿಟ್ಟು ಚೆಚ್ಚಿಗೆ ತೊಳೆದ್ರಾ? ತೊಳಿಬೇಕು. ಮತ್ತೆ ತೊಳಿಬೇಕು. ಜಜ್ಬಿಟ್ಟು ತೊಳಿಬೇಕಾ ಇದು? ಜಜ್ಜಿಲ್ಲ ಅಂದ್ರೆ ಏನಾಗುತ್ತೆ? ಯಾರು ಗೊತ್ತು. ಬೀಜ ಇರುತ್ತಲ್ಲಮ್ಮ, ತೆಗಿಬೇಕು. ಓ, ತೆಗಿಬೇಕಾ ಬೀಜನ? ಕಹಿ ಇರುತ್ತೆ. ಕಹಿ ಇರುತ್ತೇನವ? ಯಾವ್ದೊಂದು ವಿಡಿಯೋದಲ್ಲಿ ನೋಡಿದ್ದೆ. ಕಹಿ ಏನು ಇರಲ್ಲ ಕಣೆ. ಬೀಜ ಕಹಿ ತುಂಬಾ ಒಳ್ಳೇದಂತೆ, ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೆ. ನೋಡಿ ಹೆಂಗಾಗುತ್ತೆ. ಇಲ್ಲಿ ವಾಶ್ ಮಾಡ್ಬೇಕು. ಅಲ್ಲಿ ತೆಗಿ. ಈ ತರ ಒಂದು ಬೀಜನೂ ಇರ್ಬಾರ್ದಾ ಅದ್ರಲ್ಲಿ? ಓಕೆ ನೋಡಿ, ಈ ಥರ ಮಾಡಿ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ತಾರೆ ಸಾಂಬಾರಿಗೆ. ಏನು ಸಾರು? ಸೊಪ್ಪು ಸಾರು. ಯಾವ ಫಿಶ್? ಯಾವುದೇ ಒಂದು ಸಾರು ಮಾಡಿದ್ರು ನಾನು ಅದಕ್ಕೆ ಇದ್ರೆ ಹಾಕಿ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಗಿಡ ಇದೆ. ಹೌದು, ನಾನು ಪೂಜಾ ಕಿತ್ಕೊಂಡ್ಬಂದಿದ್ದೆ. ನಮ್ಮ ಮನೆ ಮುಂದೆ ಗಿಡ ಇದೆ, ಆದ್ರೂ ಹೊರಗಡೆ ಒಂದು 10 ರೂಪಾಯಿ ತಗೊಂಡ್ಬಂದಿದ್ದೆ. ಗಿಡದಲ್ಲಿ ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ರೋಡ್ ಸೈಡ್ ಅಲ್ಲಿ ಕಿತ್ಕೊಂಡೋಗಿ ಮಾರ್ತಾರ. ಇಲ್ಲ ಮನೆ ನೆಟ್ಟಿದೆ. ಹೌದಾ? ಅದ್ರ ಮೇಲಿಂದ ಪ್ರಾಣಿ ಪೂಜಾ ಬಾಯಿಲಿ ಇದನ್ನೆಲ್ಲ ಎತ್ಕೊಂಡು ಹೋಗು. ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಏನಮ್ಮ ಇಷ್ಟೊಂದು ತಂದಿದ್ದೀವಿ? 2 kg ತಂದಿದ್ದೀನಿ. 100 ರೂಪಾಯಿ kg. 100 ರೂಪೀಸಾ? ಅಷ್ಟು ಕಡಿಮೆನಾ? ಒಂದ್ ಕಡೆ 120. ಸ್ವಲ್ಪ ಮುಂದೆ ಬಂದ್ರೆ 100 ರೂಪಾಯಿ. ಅದಕ್ಕೆ 2 kg ತಗೊಂಡ್ಬಂದೆ. ಚೆನ್ನಾಗಿದೆ ಹಣ್ಣು. ಆಮೇಲೆ ಅಲ್ಲಿಂದ ಬಂದು ಪಾರ್ಕ್ ಬಂದೆ. ಕುತ್ಕೊಳ್ಳೆ ಬಂದೆ. ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇದ್ದೆ. ಅಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಆಯ್ತಾ, ಹುಡುಗಿ ಹೆಸರು ರೇಖಾ ಅಂತೆ. ಪಾಪ ಕೇಳ್ತಾ ಇದ್ಲು. ಅವಳೇ ಕೇಳಿದ್ಲು, ನೀವು ಜೇನುಗೂಡು ಇವರಲ್ವ ಅಂತ. ಹೌದಮ್ಮ. ಆಮೇಲೆ ನಿನ್ನನ್ನು ಕೇಳಿದ್ಲು, ಎಷ್ಟು ತಿಂಗಳು ಇವಾಗ ಪೂಜಾಗೆ ಅಂತ. 6 ತಿಂಗಳು ಕಣಮ್ಮ ಅಂದೆ. ಎಲ್ಲಾರನ್ನೂ ಕೇಳ್ತಾ ಇದ್ರು ಪಾಪ ಹುಡುಗಿ. ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು ಸೋ ಮಚ್ ರೇಖಾ ಅವ್ರಿಗೆ. ರೇಖಾ ಅಂತ. ಓಕೆ, ಇವಾಗ ನಮ್ಮಮ್ಮ ಬಂದ್ರು ತಿಂಡಿ ತಂದ್ರು. ಪಾರ್ಕ್ ಹೋಗಿದ್ರು, ತಿಂಡಿ ತಂದ್ರು. ಓಕೆ, ಇವಾಗ ಈ ಕೈಯಲ್ಲಿ 3 ಏನಿದು ನೆಲ್ಲಿಕಾಯಿ, ಈ ಕಡೆ ಕೈಯಲ್ಲಿ 3 ಟೊಮೆಟೊ ಇಟ್ಕೊಂಡಿದ್ದೀನಿ. ಏನೋ ಮ್ಯಾಜಿಕ್ ತೋರಿಸ್ತೀನಿ ನಿಮ್ಗೆ ಅಂದ್ಬಿಟ್ಟು. ಮ್ಯಾಜಿಕ್ ನಾನು ಮಾಡ್ತೀವಿ. ಇವ್ರಿಗೆ ಟೊಮೆಟೊ, ನನಗೆ ಇದು ಆಯ್ತಾ. ಏನಂದ್ರೆ ಈ ಥರ ಕಲಿತಾ ಇದ್ದೀವಿ. ನಿಂಬೆಹಣ್ಣು ಉದುರಿಸ್ತಾ ಇದೆಯಲ್ಲ. ಟೊಮೆಟೊ 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 ಹಚ್ಚಿ ಗಲ್ಲಿ ಹುಚ್ಚಿ ಅವಳು.
ಹೋಗ್ತಾ ಒಂದ್ಸಲ ಫುಲ್ ಟೊಮೆಟೊನೇ ಎತ್ತಾಕೊಂಡು ಹೋಗ್ಬಿಡುತ್ತೆ, ಮತ್ತೆ ಯಾರಿಗೂ ಗೊತ್ತಿಲ್ಲಂಗೆ. ಇನ್ನೊಂದು ನಮ್ಮ ಪಪ್ಪಿ ಎಲ್ಲ ಬುಕ್ ಆಗೋಯ್ತು. ಎಲ್ಲ ಪಪ್ಪಿ ಊರಲ್ಲಿ 3, ಇಲ್ಲೆರಡು, ಇನ್ನೊಂದೇ ಒಂದು ಹುಡುಗಿ ಇದ್ದಾಳೆ. ಅಲ್ಲ, ಒಂದು ಹುಡುಗ ಇದ್ದಾನೆ. ಹುಡುಗ ಇದಾನ? ಒಂದು ಓ, ಐದಲ್ಲ? ಇಲ್ಲಿ 2, ಊರಲ್ಲಿ 3, 5. ಐದಾಯ್ತು. ಇನ್ನೊಂದಿದೆ. ಇನ್ನೊಂದೇ ಒಂದು, ಅದು ಗರ್ಲ್ ಅಲ್ಲ ಹುಡುಗಿ? ಬಾಯ್. ಬಾಯ? ಗರ್ಲೆ ತಗೊಂತಾರೆ ಊರಲ್ಲಿ. ಎಲ್ಲ ಒಳ್ಳೆ ಮನೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಪೂಜಾ ಅವ್ರ ಊರು ಯಾವ ಊರು ನಿಮ್ಮೂರೇ. ಅಂದ್ರೆ ತುಂಬಾ ಜನ ಯಾರು ಚಿಕ್ಕಮಂಗ್ಳೂರವ್ರು ಇದೀರಾ, ಅವ್ರು ಆ ಊರು. ಈಗ ಮ್ಯಾಜಿಕ್ ಮಾಡಕ್ ತಗೊಂಡ್ರೆ ಏನಿದು? ಅದೇ ಮ್ಯಾಜಿಕ್. ಏನೋ ಮಾಡ ಅಂತ ದೇವ್ರೆ. ಆಗ್ತಾ ಇಲ್ಲ. ಏನ್ ಮಾಡೋದ ನಾವು? ಕಲಿಬೇಕು. ಹುಟ್ಟಾನೆ ಮನುಷ್ಯ ಎಲ್ಲ ಕಲ್ತ್ಬಿಡ್ತಾನ. ಬಾಟಲ್ ಎಲ್ಲ ಹಿಂಗ್ ಹಾಕಿ ಹಿಂಗ್ ಮಾಡ್ತಾರಲ್ವಾ ಇದ್ರಲ್ಲಿ ಕಬ್ಬಲ್ಲೆಲ್ಲ ವಿಡಿಯೋ ಆಮೇಲೆ ಏನೋ ಹೇಳ್ತಿದ್ದಾರೆ, ಹೇಳು. ಕೊಡಕ್ಕಾಗಲ್ಲ ಟೊಮೆಟೊ. ಚಿಕ್ಕಮಂಗ್ಳೂರ್ ಹತ್ರ ಅಂದ್ರೆ ಬೇಕಾರೆ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ಪಾಪ. ಏನಂತ? ನಾನು ನಿಮ್ಮ ಸಬ್ಸ್ಕ್ರೈಬರು, ನನಗೆ ನೀವು ವೆಂಕಿ ಪೂಜಾ ಅಂದ್ರೆ ತುಂಬಾ ಇಷ್ಟ. ನಾನು ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಇರೋದು. ಪೂಜಾ ನೀವು ಎಲ್ಲ ಬಂದಾಗ ನಾನು ನಿಮ್ಮನ್ನ ಮೀಟ್ ಮಾಡಬೇಕು, ದಯವಿಟ್ಟು ಬಂದಾಗ ಪೂಜಾ ಬಂದಾಗ ಖಂಡಿತ ನಮ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರಿ. ಈಗ ನಾವು ಬಂದಾಗ ಖಂಡಿತ ನಿಮ್ಗೆ ನಿಮ್ಮ ನಂಬರ್ ಕಳಿಸಿ ನಮಗೆ. ಸೊ ನೆಕ್ಸ್ಟ್ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದು ಭೇಟಿ ಕೊಟ್ಟು ಒಂದೊಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಬರ್ತೀವಿ. ವ್ಲಾಗ್ ಮಾಡ್ಕೊಂಡೆಲ್ಲ ಬರ್ತೀವಿ. ನನ್ನ ಫ್ರೆಂಡು ಒಂದೊಂದ್ಸಲ ಕಮೆಂಟ್ ಮಾಡ್ತಾಳೆ, ಮೊನ್ನೆಲ್ಲ ಕೇಳ್ದೆ ಅಂತೇಳಿ ಅಂತ. ಹೌದಾ? ಪಾಪ. ಸೊ ಓಕೆ, ನಮ್ಮನ್ನೆಲ್ಲ ಯಾರೆಲ್ಲ ನೆನ್ಸ್ಕೊಂಡು ಪಾಪ ನಿಜವಾಗ್ಲೂ ಅಷ್ಟು ಪ್ರೀತಿ ಕೊಡ್ತಿರಲ್ಲ ನಾವು ನೋಡಿ, ಅದೇ ಸಂಪಾದನೆ, ನಮ್ದು ದೊಡ್ಡ ಸಂಪಾದನೆ. ಸೊ ಈ ನಮ್ಮ ಅದೇ ಏನೇ ದುಡಿದ್ರು ಸೊ ನಿಮ್ಮ ಪ್ರೀತಿ ಇದೆಯಲ್ಲ, ಅದು ಗಳಿಸೋದು ತುಂಬ ಕಷ್ಟ. ದುಡ್ಡು ಹೆಂಗ್ ಬೇಕಾದ್ರೆ ನಾವು ಗಳಿಸ್ಬೋದು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಗಳಿಸೋದು ಕಷ್ಟ. ಸೊ ಗಳಿಸಿದೀವ, ಅದೇ ಮೇನ್. ಓಕೆ, ಇವಾಗ ನೋಡಿ ಅರ್ಜುನ ಅನ್ನ ಮಾಡ್ತಾನಂತೆ ಇವತ್ತು. ಅನ್ನ ಮಾಡೋದು ಕಲಿತಾರಂತೆ. ಅನ್ನ ಮಾಡೋದು ಕಲಿತಾನಂತೆ, ಹೇಳ್ಕೊಡ್ತೀವಿ ಇವಾಗ. ನನಗೆ ಅನ್ನ ಮಾಡಕ್ ಬರುತ್ತಪ್ಪ. ನಿಜವಲ್ಲ, ಅದನ್ನ ಕೇಳ್ಬೇಡ್ರಿ. ಅನ್ನ ಮಾಡೋದೇನು ದೊಡ್ಡ ವಿಷಯ ಅಂತ. ನಾನು ಚಿಕನ್ ಸಾರು ಅದು ಇದು ಮಾಡ್ತೀನಿ. ನಾನು ಚಿಕನ್ ಸಾರು ಅದು ಇದು ಮಾಡ್ತೀನಿ. ಇಲ್ಲ ತೆಗಿ. ಇಲ್ಲ ಮುಖ ಇಲ್ಲ, ಇವಾಗ ಚೆನ್ನಾಗಿ ಬರ್ತೈತೆ. ಸೊ ನಾನು ಚಿಕನ್ ಸಾರು ಮತ್ತೆ ಫ್ರೈ ಅದೆಲ್ಲ, ಫಿಶ್ ಫ್ರೈ ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ಅನ್ನ ಅಂತೂ ಮಾಡೋಕ್ಕೆ ಬರಲ್ಲ ನನಗೆ. ಏನಕ್ಕೆ? ಮೆತ್ತಗಾಗೋಗುತ್ತೆ ಅಂತ ಭಯ. ಮತ್ತೆ ಎಲ್ಲ ನನಗೆ ನೀರಿಡೋದು ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಅದಕ್ಕೆ ಇವತ್ತು ಏನಿಲ್ಲ, ಇವಾಗ ಒಂದು ಗ್ಲಾಸ್ ಅನ್ನಕ್ಕೆ ಈಗ ಮಾಡ್ತೀನಿ ನೋಡಿ. ಗ್ಲಾಸ್ ನೀರು. ಅನ್ನ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಮತ್ತೆ ನಾನೊಂದು ರೆಸಿಪಿ ಮಾಡಿದ್ದೆ, ಗಿಣ್ಣಲ್ಲಿ ಇಲ್ದೇನೆ ಗಿಣ್ ಮಾಡಿದ್ದೆ. ಮೊಟ್ಟೆ ಹಾಕಿ ಹಾಲು ಹಾಕ್ಬಿಟ್ಟು ರೆಸಿಪಿ ತೋರಿಸ್ತೀನಿ ಬಿಡ್ರಿ ನಿಮ್ಗೆ. ಓಕೆ, ಈಗ ಬನ್ನಿ ಅನ್ನ ಮಾಡೋದು ಕಲಿಯೋಣ. ಇದಕ್ಕೆ 2 ಗ್ಲಾಸ್. ಓಕೆ, ಅಕ್ಕಿ ಎಲ್ಲಿಟ್ಟಿದ್ದೀರಾ? ಅಕ್ಕಿ ಇಲ್ಲಿ ಅಲ್ಲಿದೆ. ಅಕ್ಕಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಮನೆ. ಅಕ್ಕಿ ಹಾಕೊಳಕ್ ಇಲ್ಲಿವರೆಗೂ ಬರ್ಬೇಕಾ ನಾವು? ಹೌದು, ಈ ಮೂಟಲ್ಲಿದೆ. ಫಿಶ್ ಟ್ಯಾಂಕನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದು ಹಾಕಿಸ್ಬೇಕು. ಹಿಂಗ್ ಹಾಕ್ಬೇಕಾ? ಹಂಗೆ 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 ತಲೆ ಹೊಡಿಬೇಕಾ? ತಲೆ ಹೊಡೆದು ಅಕ್ಕಿ ತಲೆ ಹೊಡೆಯೋದು. ಅಕ್ಕಿ ತಲೆ ಹೊಡಿಬೇಕು. ಇನ್ನೊಂದು ಗ್ಲಾಸ್. 2 ಗ್ಲಾಸ್ ಹಾಕಿ. ಓಕೆ, ಈಗ ಅದನ್ನ 1-2 ಸತಿ ವಾಶ್ ಮಾಡಬೇಕು. ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀರಾ? ನೀನೇ ಮಾಡ್ಬೇಕು. ಇಲ್ಲ ಅವನೇ ಮಾಡ್ಬೇಕು. ಅಕ್ಕಿ ಅನ್ನ ಮಾಡಕ್ ಕಲಿತಿದ್ದಾನೆ ಅಂದ್ರೆ ಅವನೇ ಮಾಡ್ಬೇಕು. ಒಂದು ಗ್ಲಾಸ್ ಎತ್ಕೊಂಡು ಈ ಗ್ಲಾಸ್ ಎತ್ಕೊಂಡು ಈ ಗ್ಲಾಸಲ್ಲಿ ನೀರು ಹಾಕ್ಬೇಕು. ಎಷ್ಟು ಗ್ಲಾಸು? ಫಸ್ಟ್ ವಾಶ್ ಮಾಡ್ಕೊಳ್ಳಿ ಅಕ್ಕಿನ. ನೀಟ ವಾಶ್ ಮಾಡು. ಓಕೆ, ಹುಳ ಗಿಳ ಇರಲ್ವಾ? ಹುಳ ದೊಡ್ಡ ದೊಡ್ಡ ಹುಳ ಇರುತ್ತವ. ಇಲ್ಲ, ಹುಳ ಇರಲ್ಲ. ಇದು ಕೆಲವು ಹೊಸ ಅಕ್ಕಿಗಳಲ್ಲಿ ಮೊಟ್ಟೆ ಹುಳ ಇದು. ಇರುತ್ತೆ. ಒಂದು ವಿಡಿಯೋದಲ್ಲಿ ನಿನ್ನೆಷ್ಟು ನೋಡಿದ್ದೀನಿ. ಓಪನ್ ಮಾಡಿ ಇದ್ರೆ ಮೇಲೆ ಬಂದ್ಬಿಡುತ್ತೆ. ತೇಲಾಡುತ್ತೆ. ನಾನು ಬೇರೆ ಕೈಯಾಗ ಕಿಚ್ಕ ಪಚ್ಕ ಎಲ್ಲ ಮಾಡ್ತಾ ಇದ್ದೀನಿ. ತೇಲಾಡುತ್ತಂತೆ. ಓ, ಡ್ಯಾಡಿನೂ ಬಂದು ನೋಡ್ತಾ ಇತ್ತು ನೋಡಪ್ಪ. ನಾನು ಅನ್ನ ಮಾಡೋದು ಅಲ್ಲಿ ನೋಡೋದಿ. ಏನಕ್ಕೆ ಡ್ಯಾಡಿ ನೋಡ್ತಾ ಇರೋದು ಕೇಳು. ಏನಕ್ಕೆ? ನಾನೇನಂದ್ರೆ ಯೂಶಲಿ ಅಡುಗೆ ಮನೆ ಕಡೆ ತುಂಬಾ ಕಮ್ಮಿ, ನಾನು ಬರೋದೇ ಇಲ್ಲ. ಅಕ್ಕಿ ಬಿದ್ದೋಗುತ್ತೆ. ಇವತ್ತೇನೋ ಒಂದು ಸ್ವಲ್ಪ ಇದು ತಗೊಂಡು
ಎಂತ ಒಂದಾಳತ್ವ ತಗೊಂಡು ಅಲ್ಲ ಒಂದು ಇದು ತಗೊಂಡು ಮೊದ್ಲಿಂದ ಅಲ್ಲ ಅವನು ಇದು ತಗೊಂಡು ಅಂದ್ರೆ ಇದೇನದು ಒಂದು ಏನದು ಒಂದು ಗಟ್ಟಿತನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಬಂದು ಅನ್ನ ಮಾಡ್ಬೇಕು ಅಂತ ಬಂದವನೆ ನೋಡಿ ಇಲ್ಲೆಲ್ಲ ಬೀಳಿಸ್ಕೊಂಡು ಅಲ್ಲ ಇದು ಸೋಪ್ ತೊಳಿಲ್ಲ ಏಯ್ ವಿಡಿಯೋದಲ್ಲಿ ಅವಳು ಚೌಪಕ್ಕಿ ಅದ್ರಲ್ಲಿ 4 ಗ್ಲಾಸ್ ನೀರು ಹಾಕು ಇರೋ ಇನ್ನೂ ತೊಳಿಬೇಕಲ್ಲ ಹೌದಾ ತೊಳಿ ಆಮೇಲೆ ಸಿಗೋಣ ತೊಳೆದಾಗಿದೆ ಈಗ ಅದಕ್ಕೆ 4.5 ಗ್ಲಾಸ್ ಹಾಕ್ಬೇಕು. ನಾರ್ಮಲ್ ಆಗಿ 4 ಗ್ಲಾಸ್ ಹಾಕ್ಬೇಕು. ಬಟ್ ಈ ಅಕ್ಕಿ ಸ್ವಲ್ಪ ಗಟ್ಟಿ ಇದೆ ಇಷ್ಟ ಹಾಕ್ಲಾ? 4.5 ತುಂಬಾ ತುಂಬಿಸ್ಕೊ ಫುಲ್ ಮಾಡಿ. ಇದಕ್ಕೆ 4 ಗ್ಲಾಸ್ ಹಾಕು. ಈಗ 2 ಹಾಕಿದ್ಯಾ, ಹಾಕಿ 2ನೇದಿದೆ. ಬೇರೆ ಅಕ್ಕಿಗೆಲ್ಲ 4 ಗ್ಲಾಸ್ ಹಾಕು. ಬೇಗ ಹಾಕು, ಒಳ್ಳೆ ಏನು ಇದ್ಯಾವ್ದು ರೇಷನ್ ಅಕ್ಕಿನ ಅಲ್ಲ ಇದು ಎಂತ ಬುಲೆಟ್ ರೈಸ್. ಬುಲೆಟ್ ರೈಸ್. ಮತ್ತೆ ಇದಕ್ಕೆ 4.5 ಸ್ವಲ್ಪ ಗಟ್ಟಿ ಇದೆ ಇದು. 3 ಆಯ್ತು. ಕಡಿಮೆ ಹಾಕಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಅನ್ನ. 4.5 ಹಾಕ್ಬೇಕಾ? 4.5 4 ಆಯ್ತು, ಹಾಕು. ಇನ್ನು ಹಾಕು ತೋರ್ಸು ಎಲ್ಲಿ. ಏಯ್ ಅಷ್ಟೇ ಕರೆಕ್ಟ್ ಆಗಿದೆ. ಆಯ್ತಾ? ಈಗ ಬಾ. ಓಕೆ ತಾಳಿ ತೊಳೆದಿರೋದನ್ನ ಪಾಪ ಯಾಕೆ ಮತ್ತೆ ಹಾಳು ಮಾಡೋದು. ಇವನು ಒಳ್ಳೆ ಗಣಪತಿ ತರ್ಬೇಕಾರೆ ಹೆಂಗ್ ಹೋಗಲ್ವ ಹಂಗೆ ಹೋಯ್ತವನೆ. ಈಗ ಅಲ್ಲೋಡು ಬಾಸ್ನ ಇವ್ನು ನೋಡಿ ಹೊಸ ಅಡಿಗೆ ಅವನು. ಅಡಿಗೆ ಪಟ್ಟ. ಓಕೆ, ಇವಾಗ ಕುಕ್ಕರ್ ಮುಚ್ಚು. ಅದಕ್ಕೆಲ್ಲ ಸ್ವಲ್ಪ ಉಪ್ಪು ಹಾ ಇದಾಕು. ಉಪ್ಪು ಹಾಕ್ಬೇಕು. ಯಾವ್ದು ಕಲ್ಲುಪ್ಪು. ಕಲ್ಲು ಹಾ ಅದ. ಪುಡಿ ಉಪ್ಪಲ್ಲಿದೆ. ಡ್ಯಾಡಿ ಏನೇನೋ ಹೇಳುತ್ತೆ. ತೋರ್ಸು. ಕೈಲಿ ತಗೊಂಡು. ಕೊಯ್ಯಲ್ಲ. ಹಾ ತೋರ್ಸು. ಇನ್ನು ತಗೋ. ಇನ್ನೂ ಸ್ವಲ್ಪ ತಗೊಳ. ಹಾ ಹಾ ಓಕೆ. ಓಕೆನಾ ಇಷ್ಟ ಹಾಕ್ಬೇಕಾ? ಹಾಕು. ಹಾಕಿ ಹಾಕಿ. ಸ್ವಲ್ಪ ಸಾಕು ಸಾಕು. ತೆಗೀರೇನು ಬೇಡ ಅಷ್ಟೇ. ಇದನ್ನೇ ಸ್ವಲ್ಪ ಇಲ್ಲೇ ಕೈ ತೊಳ್ಕೊಂಬಿಡ್ರಿ ಹಿಂಗೆ. ಸರಿ ಇವಾಗ ಮುಚ್ಚು. ಬೇಗ ಪಟ್ಟ ಪಟ್ಟ ಅಂತ ಮಾಡ್ಬೇಕು ಕೆಲಸ. ಎಲ್ಲ ಸ್ಲೋ ಮಾಡ್ಬೇಡ ನೀನು. ಅಲ್ಲಿ ಪಟ್ಟ ಪಟ್ಟ ಅಂತ ಕೆಲಸ ಮಾಡ್ತಾ ಇರ್ಬೇಕು. ಓಕೆನಾ? ಸ್ಟವ್ ಹಚ್ಚೀಗ. ಈಗ ಮಡಗು. ಇವಾಗ ಕುಕ್ಕರ್ ವಿಷಲ್ ಯಾವ್ದು? ಮಧ್ಯದ ಅದೇ ಹಾಕು. ಈಗ 3 ವಿಷಲ್ ಆದ್ಮೇಲೆ ಆಫ್ ಮಾಡೋದಷ್ಟೇ. ಕಳಚ್ಕೊ ಈಗ. ಅಷ್ಟೇ, ನಿನ್ನ ಕತೆ ಮುಗಿತೀನ. ಈಗ ನೆಕ್ಸ್ಟ್ ಸರಿ ಅನ್ನ ಮಾಡಿ ತಯಾರಾಗೈತಪ್ಪ, ರೆಸ್ಟ್ ಮಾಡ್ತೀನಿ. ಎಡಿಟ್ ಮಾಡ್ಬೇಕು, ನಂದು ಎಡಿಟ್ ಐತೆ. ವೇಣುನ ನೋಡಿದ್ರೆ ನಮ್ಗೊಂದು ಹಾಡು ನೆನಪಾಗುತ್ತೆ. ಬಟ್ಟ ಮದುವೆಯಾಗಿ ಕೆಟ್ಟ. ಏನ್ ಗೊತ್ತಾ, ಮದ್ವೆಗೂ ಮುಂಚೆ ಒಳ್ಳೊಳ್ಳೆ ಅಡಿಗೆಗಳು ಮಾಡೋನು, ಈಗ ಮಾಡೋದೇ ಇಲ್ಲ ಅಂತಾನೆ. ಬಟ್ಟ ಮದುವೆಯಾಗಿ ಕೆಟ್ಟ. ಏನಾರ ಒಂದು ಹುಡ್ಕೋನು. ನೀನ್ ನೆನ್ಸ್ಕೊಂಡ್ರೆ ಒಂದು ಹಾಡು ನೆನಪಾಗುತ್ತೆ ನನಗೆ. ಇದು ಮುರಿದ ಬಿಲ್ಲು, ಇದು ಮುಗಿಯದ ಬಿಲ್ಲು, ಇದು ಮುಗಿಯದ ಬಿಲ್ಲು. ಮುರಿಯದ ಬಿಲ್ಲ ಮುಗಿಯದ ಬಿಲ್ಲ. ಮುಗಿಯದ ಬಿಲ್ಲು. ಎಲ್ಲ ಕೇಳ್ತಿದ್ರಿ ಯಾಕೆ ನೀವು ಅಮ್ಮನ ಮನೆಗೆ ಹೋಗಲ್ಲ ಅಂತ. ಏನಾದ್ರು ಜಗಳನ ಅಂತ. ಜಗಳ ಏನು ಆಗಿಲ್ಲ. ಇವಾಗ ಅವ್ರಿಗೆ ಕೆಲಸ ಇರೋದ್ರಿಂದ ಅಂದ್ರೆ ಇವ್ರು ತವ್ರ ಮನೆಗೆ ಹೋಗ್ತಿಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ರಿ, ಅದ್ರ ಬಗ್ಗೆ ಹೇಳ್ತವ್ರೆ. ಏನ್ ಜಗಳ ಆಯ್ತಾ, ಏನು ಕ್ಲಾರಿಟಿ ಕೊಡಿ ಅಂತ ಕೇಳ್ತಿದ್ರಿ. ಅವ್ರ ತವ್ರ ಮನೇಲಿ ಅವ್ರಿಗೆ ಏನಂತ ಜಗಳ ಇರುತ್ತೆ. ಈಗ ಅಮ್ಮ ಮಗಳು ಅಥವಾ ಅಪ್ಪ ಮಗಳು ಜಗಳ ಆಡಿದ್ರು ಒಂದಿನ ಅವ್ರವ್ರ ಜಗಳ ಇರುತ್ತೆ. ಮತ್ತೆ ಯಾರು ಅಪ್ಪ ಮಕ್ಕಳು ಆಮೇಲೆ ಅಮ್ಮ ಮಕ್ಕಳು ಯಾರು ಬಿಟ್ಕೊಡ್ತಾರೆ ಹೇಳಿ? ಸೊ ಏನು ಜಗಳ ಇಲ್ಲ. ಜಗಳ ಅಲ್ಲ, ಬಿಟ್ಕೊಡ ಅಂತದಲ್ಲಿ ಜಗಳನೇ ಇಲ್ಲ. ನಾನು ಹೇಳ್ತಿರೋದು, ಅಕಸ್ಮಾತ್ ಜಗಳ ಇದ್ರು ಹೋಗದೆ ಯಾರು ಇರ್ತಾರೆ. ಸೊ ಆತರ ಹೇಳ್ತಿರೋದು. ಮತ್ತೆ ಇನ್ನೊಂದೇನಂದ್ರೆ ಅವ್ರ ಮಧ್ಯೆ ಏನ್ ಜಗಳ ಇಲ್ಲ. ಸೊ ಏನಕ್ಕೆ ಅವ್ರ ತವ್ರ ಮನೆಗೆ ಹೋಗ್ತಿಲ್ಲ ಅಂತ ಅಂದ್ರೆ ವೆಂಕಿಗೆ ಕೆಲಸ ಇದೆ. ಓಕೆನಾ, ಅವನು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾನೆ. ಮತ್ತೆ ಈಗ ಏನಕ್ಕೆ ಅವ್ನು ರಜಾ ತಗೊಳ್ದೆ ಹೋಗ್ತಿಲ್ಲ ಇವರು ಅಂತ ಅಂದ್ರೆ, ಈಗ ಆಷಾಢನ ಬರೋದು ಏನ್ ಬರೋದು, ಆಷಾಢ ಬಂದಾಗ ಏನಂದ್ರೆ ನಮ್ಮನೇಲಿ ಅಲ್ಲ, ಎಲ್ಲಾ ಮನೇಲೂ ಪದ್ಧತಿ ಇದೆ. ಬಟ್ ಅದು ನಮ್ಮನೇಲಿ ಒಂದು ಸ್ಟ್ರಾಂಗ್ ಬಿಲೀವ್ ಏನು ಅಂತ ಅಂದ್ರೆ, ಅತ್ತೆ ಮತ್ತೆ ಸೊಸೆ ಮದುವೆ ಆದ ಮೊದಲನೇ ವರ್ಷ ಮಾತ್ರ. ಸೊ ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು ಅಂತ. ಸೊ ಅದನ್ನ ಏನಕ್ಕೆ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ ಅಂದ್ರೆ, ಅದಕ್ಕೊಂದು ಇದಿದೆ. ನಮ್ಮ ಡ್ಯಾಡಿ ಅಮ್ಮ ಮದುವೆ ಆದಾಗ ಅಮ್ಮನ್ನ ಆಷಾಢಕ್ಕೆ ಕಳಿಸಿದ್ರಂತೆ. ಆಮೇಲೆ ಡ್ಯಾಡಿಗೆ ಬಿಟ್ಟಿರಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತಂತೆ 2 ದಿನಕ್ಕೆ.
ಹಂಗ ಅಮ್ಮ ಬಂದು ಎಷ್ಟು ದಿನಕ್ಕೆ ಹೇಳಿ ಅದೇ ಬಂದ್ಬಿಡ್ತಂತೆ ಬಿಟ್ಟಿರಕ್ಕಾಗ್ದೆ. ಸೊ ಅದಾದ್ಮೇಲೆ ಏನು ತಾತ ಸತ್ತೋಯ್ತು ಅಂತ ತಾತ ತೀರಿದ್ರಂತೆ ಆ ಟೈಮಲ್ಲಿ. ಅದಕ್ಕೆ ಅದೊಂದು ಸ್ಟ್ರಾಂಗ್ ಬಿಲೀವ್ ಅಂದ್ರೆ ನಂಬ್ತಾರೆ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ಅವ್ರನ್ನ ಆಷಾಢಕ್ಕೆ ಕಳಿಸ್ತಾರೆ ಈ ವರ್ಷ ಮಾತ್ರ. ಅದಕ್ಕೋಸ್ಕರ ಈಗ ಹೋದಾಗ ಒಂದು ತಿಂಗಳು ಹೋಗ್ತಾರೆ. ಇವ್ರೊಬ್ಬರೇ ಹೋಗಲ್ವಂತೆ, ವೆಂಕಿನೂ ಜೊತೆಲಿ ಹೋಗ್ಲೇಬೇಕಂತ ಅವ್ರಿಗೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಅವನು ಎಲ್ಲ ರಜಾನೆಲ್ಲ ಉಳಿಸ್ಕೊಂತಿದ್ದಾನೆ, ಮತ್ತೆ ಯಾವುದೂ ರಜಾ ಆಗ್ತಿಲ್ಲ. ಈಗ ಅಲ್ಲಿಗೆ ಹೋದಾಗ 15 ದಿನ ರಜಾ ಒಟ್ಕೆತ ಅಂತಾನೆ, ಮತ್ತೆ ಇನ್ನು 15 ದಿನ ವರ್ಕ್ ಫ್ರಮ್ ಹೋಮ್ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು. ಸೊ ಒಂದು ತಿಂಗಳು ಮುಗ್ದೋಗುತ್ತೆ. ಅದಕ್ಕೋಸ್ಕರ ವಾರದಲ್ಲಿ 1 ದಿನ ಇಲ್ಲ 2 ದಿನ ಹೋಗ್ಲೇಬೇಕು ಆಫೀಸ್. ಅದಕ್ಕೋಸ್ಕರ ಅವ್ರು ಹೋಗ್ತಿಲ್ಲ ಅಷ್ಟೇ ಊರಿಗೆ. ಆಲ್ಮೋಸ್ಟ್ ಆಯ್ತಲ್ಲ, ಏನು ನೀವೇ ತುಂಬಾ ತಿಂಗಳೇನಾಗ್ಲಿಲ್ಲ ಅಲ್ಲ, 2-3 ತಿಂಗಳು ಹಿಂದೆ ಹೋಗಿ 15 ದಿನ ಇದ್ದು ಬಂದ. 2 ತಿಂಗಳು ಕಂಪ್ಲೀಟ್ ಆಗಿಲ್ಲ ಹೋಗಿ ಬಂದು. 15 ದಿನ 20 ದಿನ ಇದ್ದು ಬಂದಿದ್ರಲ್ಲ. ಜೂನ್ ಅಲ್ಲಿ ವಾಪಸ್ ನಿಮ್ ಬರ್ಡೇ ಆಗಿದ್ರಲ್ಲ, ಮೇಲ್ ಬಂದಿದ್ದವ್ರು. ಬರ್ಡೇಗೆ 2 ದಿನ ಮೇ 23ಕ್ಕೆ ಬಂದ್ವಿ ನಾವು. ಜೂನ್ ಜುಲೈ ಇನ್ನ ಜುಲೈ ಇವಾಗ 1.5 ತಿಂಗಳು ಆಗೈತೆ ಅಷ್ಟೇ ಅವ್ರು ಬಂದು. ಸೊ ಹಂಗ ಮತ್ತೆ ಹೋಗಕ್ಕೂ ಆಗಲ್ಲ, ಟ್ರಾವೆಲ್ ಮಾಡಕ್ಕಾಗಲ್ಲ. ಸೊ ಇಲ್ಲಿದ್ ಅಲ್ಲ, ಈಗ ಟ್ರಾವೆಲ್ ಮಾಡಕ್ ಆಗೋದಿಲ್ಲ, ಮತ್ತೆ ಇಲ್ಲಿದ್ದು ನೋಡ್ಬೇಕಲ್ಲ, ಟ್ರಾವೆಲ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರು ಹೋಗಲ್ಲ ಅಷ್ಟೇ. ಇದೊಂದು ಕ್ಲಾರಿಟಿ. ಮತ್ತೆ ಅದು ಅಲ್ಲದೆ ಬೆಲ್ಲದ ಮರಿಗಳು ಚಿಕ್ಕದು, ಅದನ್ನ ಕರ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಈಗ 1 ತಿಂಗಳು ಆಯ್ತಲ್ಲ, ಈಗ ಕರ್ಕೊಂಡು ಹೋಗ್ತಾರೆ. ಅದೇ ಅಲ್ಲ, ಇವಾಗ ಕರ್ಕೊಂಡು ಮತ್ತೆ ಅಲ್ಲಿ ಕೇಳಿದಾರಲ್ಲ ಕೆಲವೆಲ್ಲ, ಅವರಿಗೆಲ್ಲ ಕೊಡ್ಬೇಕಲ್ಲ. 1 ತಿಂಗಳ ಮೇಲೆ 1 ವಾರ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಈ ಬಸ್ಸಲ್ಲಿ ಇದ್ರಲ್ಲಿ ಕಳ್ಸಲ್ಲ. ಇವ್ರು ಹೋಗ್ತಾರಲ್ಲ, ಇವರೇ ಕೊಟ್ಬಿಟ್ಟು ಬರ್ತಾರೆ. ಪಾಪ ಮರಿಗಳು ಹೆಂಗ್ ಬದುಕ್ತಾವೆ, ಏನ್ ಮಾಡ್ತಾವೆ ನೋಡ್ಬಿಟ್ಟು ಯಾರು ಅಂತ ಹಂಗೆ ನೀಟಾಗಿ ನೋಡ್ಬಿಟ್ಟೆ ಕೊಡೋದು, ಸುಮ್ಮನೆ ಕೊಡಲ್ಲ, ನಾವೇ ಹೋಗಿ ಕೊಡೋದು. ಸೊ ಓಕೆ, ಇದೊಂದು ಕ್ಲಾರಿಟಿ ಕೊಡ್ಬೇಕಿತ್ತು, ತುಂಬಾ ಜನ ಕೇಳ್ತಿದ್ರಿ. ಸೊ ಅದರಿಂದ ಕೊಡ್ತಾರೆ. ಓಕೆ, ಇವಾಗ ಅರ್ಜುನ್ ಮಾಡಿದಂತ ಬೆಲ್ಲ ಚೆರಿಗೆ ಮೊಸರನ್ನ ರುಬ್ಬೇಕು. ನಾವು ರುಬ್ಬಿಟ್ಟು ತಿನ್ಸೋದಲ್ಲ. ಅರ್ಜುನ್ ಮಾಡಿದ ಅನ್ನ ಹೆಂಗಾಗಿದೆ ಅಂತ ಕೇಳಿ ಇನ್ನೆಲ್ಲ ಓಪನ್ ಒಬ್ಬ ಚೆನ್ನಾಗಿ ಮಾಡ್ಬಿಟ್ಟವನೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ಇವ್ರಿಗೆ ಇದು ಹಾಕಿಡ್ಬೇಕು ಜಾರಲ್ಲಿ, ಸ್ವಲ್ಪ ತಣ್ಣಗೆ ಹಾಕಿಟ್ಟು ಆಮೇಲೆ ಮೊಸರು ಹಾಕಿ ರುಬ್ಬೇಕು. ಮೊಸರನ್ನ ತಿನ್ಸೋದು. ಇವಾಗ ಮೊಸರನ್ನ ತಿನ್ನಿಸಿ ಮತ್ತೆ ಸಿಗ್ತೀವಿ. ಮೊಸರನ್ನ ತಿನ್ನಕ್ಕೆ ರೆಡಿನ ಚೆರಿ? ನೋಡಿ ಇಲ್ಲಿ ಬಂದವರಲ್ಲ, ಇಲ್ಲಿ 1 ಇಲ್ಲಿ 2 ಇನ್ನೊಬ್ಳು ಅಲ್ಲಿ 3. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.